ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಹೊಸ ವರ್ಷದ ಸಂಭ್ರಮವನ್ನ ಸಿಹಿ ಹಂಚಿ ತಿನ್ನುವ ಮೂಲಕ ಸ್ವಾಗತಿಸುವುದಕ್ಕೆ ಅಂತೆಯೇ ಮೈಸೂರಿನ ವಿಜಯನಗರದಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ತಿರುಪತಿ ಮಾದರಿಯ ಲಡ್ಡುಗಳನ್ನ ವಿತರಿಸುವ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸುವಂತಹ ಸಂಪ್ರದಾಯ ಬೆಳೆದು ಬಂದಿದೆ. ಈ ಬಾರಿಯ ನೂತನ ವರ್ಷವನ್ನು ಸಹ ಭಕ್ತರಿಗೆ ಲಡ್ಡುಗಳನ್ನ ವಿತರಿಸುವ ಮೂಲಕ ಸ್ವಾಗತಿಸಲು ದೇವಸ್ಥಾನದ ಆಡಳಿತ ಮಂಡಳಿ ಸಜ್ಜಾಗ್ತಿದೆ. ಹೊಸ ವರ್ಷದ ಮೊದಲ ದಿನ ತನ್ನ ಭಕ್ತರಿಗೆ ಲಡ್ಡು ವಿತರಿಸಲು ತಯಾರಿ ನಡೆಸುತ್ತಿದೆ. ಈ ಬಾರಿ 2.5 ಲಕ್ಷ ತಿರುಪತಿ ಮಾದರಿಯ ಲಡ್ಡು ವಿತರಿಸಲು ಉದ್ದೇಶಿಸಲಾಗಿದ್ದು ತಯಾರಿ ಭರದಿಂದ ಸಾಗ್ತಿದೆ. ದೇವಸ್ಥಾನದ ಆವರಣದಲ್ಲಿ 60ಕ್ಕೂ ಹೆಚ್ಚು ಬಾಣಸಿಗರು ಲಡ್ಡು ತಯಾರಿಯಲ್ಲಿ ನಿರತರಾಗಿದ್ದಾರೆ. 2 ಕೆಜಿ ತೂಕದ 10,000 ಲಡ್ಡು, 200 ಗ್ರಾಂ ತೂಕದ 2.5 ಲಕ್ಷ ಲಡ್ಡು ತಯಾರಿ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇನ್ನು ಲಡ್ಡು ತಯಾರಿಕೆಗಾಗಿ 50 ಕ್ವಿಂಟಾಲ್ ಕಡಲೆ ಹಿಟ್ಟು, 100 ಕ್ವಿಂಟಾಲ್ ಸಕ್ಕರೆ, 4,000 ಲೀಟರ್ ಖಾದ್ಯ ತೈಲ, 200 ಕೆಜಿ ಗೋಡಂಬಿ, 200 ಕೆಜಿ ಒಣ ದ್ರಾಕ್ಷಿ, 100 ಕೆಜಿ ಬಾದಾಮಿ, 200 ಕೆಜಿ ಡ್ರೈ ಫ್ರೂಟ್ಸ್, 500 ಕೆಜಿ ಬೂರಾ ಸಕ್ಕರೆ, 100 ಕೆಜಿ ಪಿಸ್ತಾ, 20 ಕೆಜಿ ಏಲಕ್ಕಿ, 20 ಕೆಜಿ ಜಾಯಿಕಾಯಿ ಜಾಯಪತ್ರೆ, 100 ಕೆಜಿ ಲವಂಗ ಹಾಗೂ 5 ಕೆಜಿ ಪಚ್ಚ ಕರ್ಪೂರ ಬಳಕೆಯಾಗುತ್ತದೆ. ಡಿಸೆಂಬರ್ 20ರಿಂದ ಆರಂಭವಾಗಿರುವ ಲಡ್ಡು ತಯಾರಿಕಾ ಕಾರ್ಯ ನಾಳೆಯವರೆಗೂ ನಡೆಯಲಿದೆ. ಹೊಸ ವರ್ಷದ ಮೊದಲ ದಿನ ಬೆಳಗ್ಗೆ 4 ಗಂಟೆಗೆ ಯೋಗ ನರಸಿಂಹಸ್ವಾಮಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆ ನೆರವೇರಿಸಿದ ನಂತರ ಭಕ್ತರಿಗೆ ಲಡ್ಡು ಪ್ರಸಾದ ವಿನಿಯೋಗಿಸಲಾಗುತ್ತೆ. ಲೋಕ ಕಲ್ಯಾಣಾರ್ಥವಾಗಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಸರ್ವಧರ್ಮ ಸಮನ್ವಯತೆಗಾಗಿ ಪ್ರಾರ್ಥಿಸಿ ಭಕ್ತರಿಗೆ ಲಡ್ಡು ಪ್ರಸಾದ ವಿನಿಯೋಗಿಸಲಾಗುತ್ತೆ. ಅಂದು ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿಯವರು ಹಾಗೂ ಶ್ರೀನಿವಾಸರವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ಗಡಿ ಜಿಲ್ಲೆ ಚಾಮರಾಜನಗರದ ಪವಾಡ ಪುರುಷ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಿನ್ನೆ ರಾತ್ರಿಯವರೆಗೂ ನಡೆಯಿತು. ಹುಂಡಿಯಲ್ಲಿ 2,27,66,834 ರೂಪಾಯಿ ಸಂಗ್ರಹವಾಗಿದ್ದು, ಇದರ ಜೊತೆಗೆ 57 ಗ್ರಾಂ ಚಿನ್ನ ಹಾಗೂ 3 ಕೆಜಿ 800 ಗ್ರಾಂನಷ್ಟು ಬೆಳ್ಳಿ ಕೂಡ ಸಂಗ್ರಹವಾಗಿದೆ. ಈ ಕುರಿತು ಮಲೆಮಹದೇಶ್ವರ ಬೆಟ್ಟದ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯ ವಿಭವ ಸ್ವಾಮಿ ತಿಳಿಸಿದ್ದಾರೆ. ಇಂದಿನಿಂದ ನ್ಯೂ ಇಯರ್ ಕರ್ಫ್ಯೂ ಜಾರಿಯಾಗಲಿದ್ದು, ಮೋಜು ಮಸ್ತಿಯಲ್ಲಿ ತೊಡಗುವ ಮುನ್ನ ಜನರಿಗೆ ಎಚ್ಚರಿಕೆ ವಹಿಸಬೇಕಾಗಿದೆ. ಇಂದಿನಿಂದ ಜನವರಿ 2ರವರೆಗೆ ನ್ಯೂ ಇಯರ್ ಕರ್ಫ್ಯೂ ಜಾರಿಯಲ್ಲಿರಲಿದ್ದು, ಹೊಸ ವರ್ಷದ ಆಚರಣೆಗೆ ಸರ್ಕಾರದಿಂದ ಬ್ರೇಕ್ ಹಾಕಲಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆ ಮೇಲೆ ಮೈಸೂರು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು, ಮೈಸೂರಿನಲ್ಲಿ ಮೋಜು ಮಸ್ತಿಗೆ ಮುಂದಾದ್ರೆ ಕೇಸ್ ಬೀಳೋದು ಗ್ಯಾರಂಟಿ ಆಗಿದೆ. ಇನ್ನು ಸ್ಥಳೀಯ ಪ್ರವಾಸೋದ್ಯಮ ಕೇಂದ್ರಗಳು ಪೊಲೀಸರ ಕಣ್ಗಾವಲಿನಲ್ಲಿದ್ದು, ಜನರ ರಕ್ಷಣೆಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಮೈಸೂರಿನ ಜನತೆಗೆ ಮೈಸೂರು ಪೊಲೀಸ್ ಕಮಿಷನರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಖಡಕ್ ಸೂಚನೆಯನ್ನು ನೀಡಿದ್ದು, ನೈಟ್ ಕರ್ಫ್ಯೂ ಜೊತೆಯಲ್ಲೇ ನ್ಯೂ ಇಯರ್ ಸಂಭ್ರಮಾಚರಣೆ ಕೂಡ ಟೈಟ್ ಮಾಡಲಾಗಿದೆ. ಹೊಸ ವರ್ಷದ ಆಚರಣೆಗೆ ಅನುಮತಿ ಇಲ್ಲವೇ ಇಲ್ಲ. ಇನ್ನು ಡಿಸೆಂಬರ್ 31ರ ರಾತ್ರಿ ಬೀದಿಗೆ ಬಂದ್ರೆ ಸಿಕ್ಕಲ್ಲಿಯೇ ಕೇಸ್ ದಾಖಲಾಗುತ್ತೆ. ನಿಯಮ ಮೀರಿ ಪಾರ್ಟಿ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೂಡ ಜರುಗಿಸಲಾಗುತ್ತೆ. ಸಾರ್ವಜನಿಕರು ಕೋವಿಡ್ ಮಾರ್ಗಸೂಚಿ ನಿಯಮಗಳನ್ನು ಪಾಲಿಸಿ ಸೋಂಕು ಹರಡದಂತೆ ಎಚ್ಚರವನ್ನು ವಹಿಸಬೇಕು. ಡಿಸೆಂಬರ್ 31ರ ರಾತ್ರಿ ಅರಮನೆ ಸುತ್ತಮುತ್ತ ಸಂಚಾರ ಬಂದ್ ಮಾಡಲಾಗುತ್ತೆ. ಹೋಟೆಲ್ಗಳು ಕಟ್ಟುನಿಟ್ಟಾಗಿ ರೂಲ್ಸ್ ಫಾಲೋ ಮಾಡಲೇಬೇಕು ಅಂತ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಆದೇಶವನ್ನ ಹೊರಡಿಸಿದ್ದಾರೆ. ಘನ ಸರ್ಕಾರ ಈಗಾಗಲೇ ಕೊಟ್ಟಿದೆ. ಅದರಲ್ಲಿ ಪಬ್, ಕ್ಲಬ್, ಹೋಟೆಲ್, ರೆಸ್ಟೋರೆಂಟ್ ಇವುಗಳಲ್ಲಿ ಬರೀ 50% ಅವರ ಸೀಟಿಂಗ್ ಕೆಪಾಸಿಟಿ 50% ಅಷ್ಟೇ ಅಲೋ ಮಾಡ್ಕೋಬೇಕು. ಯಾವುದೇ ರೀತಿಯ ಪಾರ್ಟಿಗಳನ್ನು ಆಯೋಜಿಸುವಂತಿಲ್ಲ. ಆ ಹೋಟೆಲ್
ಹೋಟೆಲ್ ಮುಂಭಾಗಗಳಲ್ಲಿ ಅಥವಾ ಪಕ್ಕದಲ್ಲಿರ್ತಕ್ಕಂಥ ಲಾನು ಮೈದಾನಗಳಲ್ಲಿ ಯಾವುದೇ ರೀತಿಯ ಪಾರ್ಟಿಗಳನ್ನು ಆಯೋಜಿಸೋಂಗಿಲ್ಲ, ಅದಕ್ಕೆ ಅನುಮತಿ ಇರೋದಿಲ್ಲ. ಅವರ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ಅದರ 50% ಕೋವಿಡ್ ವ್ಯಾಕ್ಸಿನೇಷನ್ 2 ಡೋಸ್ ಆಗಿರ್ತಕ್ಕಂಥವ್ರಿಗೆ ಮಾತ್ರ ಅವರು ಚೆಕ್ ಮಾಡಿ ಅನುಮತಿ ಕೊಡಬೇಕು. ಆದರೆ ಇದು ಸಹ 10 ಗಂಟೆಗೆ ಕ್ಲೋಸ್ ಆಗ್ತದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ ಬೇಡ. 10 ಗಂಟೆಗೆ ಅದು ಕೂಡ ಕ್ಲೋಸ್ ಆಗ್ತದೆ. ಎಲ್ಲ ರೀತಿಯ ವಹಿವಾಟುಗಳನ್ನು 10 ಗಂಟೆಗೆ ಬಂದ್ ಮಾಡಬೇಕಾಗ್ತದೆ. 30, 31, 1, 2ನೇ ತಾರೀಕು ಮಾತ್ರ ಈ ರೀತಿಯ ಈ ಹೊಸ ವರ್ಷಾಚರಣೆಗೆ ಯಾವ ರೀತಿಯ ನಿರ್ಬಂಧಗಳು ಹೇರಲಾಗಿದೆ ಅಂತ ವಿಸ್ತಾರವಾದ ಗೈಡ್ಲೈನನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅವುಗಳಲ್ಲಿ ಮೇಜರ್ ಆಗಿ ಸಮೂಹ ನೃತ್ಯ, ಡ್ಯಾನ್ಸಿಂಗ್ ಆಯೋಜನೆ ಮಾಡ್ತಕ್ಕಂಥದ್ದು, DJ ಪಾರ್ಟಿಗಳಾಗಲಿ ಅಥವಾ ಆರ್ಕೆಸ್ಟ್ರಾಗಳಾಗಲಿ, ಸಾರ್ವಜನಿಕ ರಸ್ತೆಗಳಲ್ಲಿ ಜನ ಸೇರಿ ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದಾಗಲಿ, ಉದ್ಯಾನವನಗಳು, ಆಟದ ಮೈದಾನಗಳು ಉಪಯೋಗಿಸತಕ್ಕಂಥದ್ದಾಗಲಿ, ಇವು ಯಾವುದಕ್ಕೂ ಕೂಡ ಅನುಮತಿ ಇರೋದಿಲ್ಲ. ಹಾಗಾಗಿ ಯಾರಾದರೂ ಈ ಥರ ಮಾಡ್ತೀವಿ ಅಂತ ಅಡ್ವಾನ್ಸಾಗಿ ಬುಕ್ ಮಾಡೋದು ಈ ಥರದ್ದು ಏನಾದರೂ ಇದ್ದರೆ ದಯಮಾಡಿ ಡಿಸ್ಕಂಟಿನ್ಯೂ ಮಾಡಿ, ಅದಕ್ಕೆ ಅವಕಾಶ ಇರೋದಿಲ್ಲ. ಜನರು ಕೂಡ ಮಾಡ್ತಾರೆ ಅಂತ ಅಲ್ಲಿ ಹೋಗಿ ಬುಕ್ ಮಾಡೋದು ಇಂಥವೆಲ್ಲ ಮಾಡೋದು ಬೇಡ. ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳಲ್ಲಿ ಕೋವಿಡ್ ಸಮುಚಿತ ವರ್ತನೆಯೊಂದಿಗೆ ಸಣ್ಣ ಪ್ರಮಾಣದಲ್ಲಿ ಅವರವರು ಸೆಲೆಬ್ರೇಷನ್ ಮಾಡಿಕೊಳ್ಳಿಕ್ಕೆ ಅನುಮತಿ ನೀಡಲಾಗಿದೆ. ಆದರೆ ಯಾವುದೇ ರೀತಿಯ ಗುಂಪು ನೃತ್ಯಗಳು ಅಥವಾ ಡ್ಯಾನ್ಸ್ ಫ್ಲೋರ್ ಆಯೋಜನೆ ಮಾಡೋದು, DJ ಸೆಟ್ ಉಪಯೋಗಿಸಕ್ಕಂಥದ್ದು ಇಂಥವಕ್ಕೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಜಾಗದಲ್ಲೂ ಸಹ ಅನುಮತಿ ಇಲ್ಲ. ಇದು ಗೈಡ್ಲೈನ್ಸು ಬಂದಿರತಕ್ಕಂಥವು. ಮೈಸೂರು ನಗರದಲ್ಲೂ ಸಹ ನಾವು ಯಾವುದೇ ರಸ್ತೆಗಳಲ್ಲಿ, ಅರಮನೆಯ ಸುತ್ತಮುತ್ತ ಆಗಲಿ, ಉಳಿದ ಕೆಲವು ಪ್ರದೇಶಗಳಲ್ಲಿ ನಾರ್ಮಲ್ ಆಗಿ ಜನ ಸೇರ್ತಾರೆ, ಅಲ್ಲಿ ಸೇರಬಾರ್ದು ಅಂತ ನಾವು ಮನವಿ ಮಾಡ್ಕೊಳ್ತೇವೆ. ಪ್ರತಿನಿತ್ಯ ನಾಳೆ ರಾತ್ರಿಯಿಂದ 7ನೇ ತಾರೀಕುವರೆಗೂ 10 ಗಂಟೆಗೆ ಎಲ್ಲ ರೀತಿಯ ವಹಿವಾಟು ಮತ್ತು ಓಡಾಟ ಬಂದ್ ಆಗ್ತದೆ. ಎಲ್ಲ ರಸ್ತೆಗಳಲ್ಲಿ. ಇನ್ನು ಮೈಸೂರು ಜಿಲ್ಲೆಯ ಗ್ರಾಮಾಂತರ ಭಾಗದಲ್ಲೂ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಲಾಗಿದ್ದು, ಗ್ರಾಮಾಂತರ ಠಾಣೆಯ ಪೊಲೀಸರು ರೆಸಾರ್ಟ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮೈಸೂರು ಜಿಲ್ಲೆಯಾದ್ಯಂತ 13 ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ 50% ಅಷ್ಟು ಆಸನಗಳ ಭರ್ತಿಗೆ ಅವಕಾಶವನ್ನು ನೀಡಲಾಗಿದೆ. ಪಾರ್ಟಿ ಆಯೋಜಕರು, ಪಾರ್ಟಿಯಲ್ಲಿ ಭಾಗವಹಿಸಿದವರ ಮೇಲೂ ಕ್ರಮ ಕೈಗೊಳ್ಳಲಾಗುತ್ತೆ. ತಲಕಾಡು, ನಂಜನಗೂಡಿನಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಾರ್ವಜನಿಕರು ಹೆಚ್ಚಾಗಿ ಈ ಸ್ಥಳಗಳಿಗೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಂತ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಚೇತನ್ ಹೇಳಿದ್ದಾರೆ. ನಾವು HD ಕೋಟೆನಲ್ಲೇ ಮೀಟಿಂಗ್ ಮಾಡಿ ಅವರೆಲ್ಲರಿಗೂ ಕೂಡ ಹೇಳಿದ್ವಿ ಏನೇನು ಮಾಡಬೇಕು ಗೈಡ್ಲೈನ್ಸ್ ಪ್ರಕಾರ ಅಂತೇಳಿ. ಅದ್ರ ಮಾಮೂಲಿ ಎಪಿಡೆಮಿಕ್ ಆಕ್ಟ್ ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಹೌದು, ಎಲ್ಲರ ಮೇಲೂ ಅರೇಂಜ್ ಮಾಡಿದವರು ಭಾಗವಹಿಸಿದವರು ಇಬ್ಬರ ಮೇಲೂ. ಮೈಸೂರು ರಿಂಗ್ ರಸ್ತೆಯಲ್ಲಿ ಸರ್ ಬಹುತೇಕವಾಗಿ ನಿಮ್ಮ ರಸ್ತೆ ಬದಿ ಪಾರ್ಕ್ಗಳಲ್ಲೆಲ್ಲ ಈ ಥರ ಪಾರ್ಟಿ ಮಾಡೋದು ಮಿಡ್ನೈಟ್ ವರೆಗೆ ತುಂಬಾ ಪ್ರಕರಣಗಳು ಆಗ್ತಿದೆ ಸರ್. ಪಬ್ಲಿಕ್ ಡಿಸ್ಟೆನ್ಸ್ ಮಾಡ್ತಿದ್ದಾರೆ. ನಮಗೆ ರಿಂಗ್ ರಸ್ತೆ ಓನ್ಲಿ ಒಂದು 20% ಅಥವಾ 15% ಬರುತ್ತೆ. ಅಲ್ಲಿ ನಾವು ಗಸ್ತನ್ನ ಜಾಸ್ತಿ ಮಾಡ್ತೀವಿ ನ್ಯೂ ಇಯರ್ ಟೈಮಲ್ಲಿ. ಅದೇನು ನಮ್ಮ ವ್ಯಾಪ್ತಿ ಬರುತ್ತೆ ಅದನ್ನ ನಾವು ಆಕ್ಷನ್ ತಗೋತೀವಿ. ತಲಕಾಡು ಹೇಳ್ದಂಗೆ ತಲಕಾಡು ಕಾವೇರಿ ನಿಸರ್ಗಧಾಮಕ್ಕೆ ಈಜಿಯಲ್ಲಿ ಬೆಳಗ್ಗೆ ಹೊತ್ತು ಬರ್ತಾರೆ. ಅಲ್ಲಿ ನಾವು ಹೇಳಿದ್ದೀವಿ ಸ್ವಲ್ಪ ಇದು ಹೋಮ್ ಗಾರ್ಡ್ಸ್ಗಳಲ್ಲಿ ನಮಗೆ ಡೈವಿಂಗ್ ಮಾಡೋ ಅಂಥವ್ರು, ಈಜು ಇದು ಮಾಡೋರು, ಚೆನ್ನಾಗಿ ಈಜಾಡೋ ಅಂಥವ್ರನ್ನ ಒಂದು ಸ್ವಲ್ಪ ಜನ ನೇಮಿಸ್ಕೊತೀವಿ. ಮತ್ತು ಆ ನಿಸರ್ಗಧಾಮದ್ದು ನೋಡ್ಕೊಳ್ತಕ್ಕಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ. ಸ್ವಲ್ಪ ಅವತ್ತು ಜಾಸ್ತಿ ಜನ ಸೇರಿದಾಗ ಏನು ಸೆಕ್ಯೂರಿಟಿ ಮೆಜರ್ಸ್ ತಗೋಬೇಕು, ಯಾರು ತಪ್ಪದಲ್ಲಿ ಹೋಗ್ತಾರೆ ಅವರೆಲ್ಲ ಇದು ಜಾಕೆಟ್ ಹಾಕೊಂಡು ಹೋಗ್ಬೇಕು. ಮತ್ತೆ ಅಲ್ಲೊಂದು ಸ್ವಲ್ಪ ಆ ದಿನ ಜಾಸ್ತಿ ಜನ ಸೇರೋದ್ರಿಂದ ಒಂದು 4-5 ಜನ ಎಕ್ಸ್ಟ್ರಾ ಸ್ವಿಮರ್ಸ್ಗಳನ್ನ ಇಟ್ಕೊಂಡಿದ್ವಿ ಅಲ್ಲಿ ನಿಮ್ಮ ಸ್ಥಳದಲ್ಲಿ. ಮತ್ತೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ಗಳನ್ನ ಇಟ್ಕೊಳಕ್ಕೆ ಆಲ್ರೆಡಿ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ. ನಂಜನಗೂಡು ದೇವಸ್ಥಾನದಲ್ಲಿ ತಾವು ಹೇಳ್ದಂಗೆ ನ್ಯೂ ಇಯರ್ ದಿನ ಆಟೋಮೆಟಿಕ್ ಆಗಿ ಸ್ವಲ್ಪ ಜನಸಂದಣಿ ಜಾಸ್ತಿ ಇರುತ್ತೆ. ಅವಾಗ ಏನು ಟ್ರಾಫಿಕ್ ರಿಲೇಟೆಡ್ ಮತ್ತೆ ದೇವಸ್ಥಾನದ ಬಂದೋಬಸ್ತುಗಳನ್ನ ಮಾಡ್ಕೊತೀವಿ.
ನೀವು ಗಮನಕ್ಕೆ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ 12ನೇ ವರ್ಷದ ಸ್ಮರಣೆಯ ಅಂಗವಾಗಿ ಮೈಸೂರಿನ ಹೊರವಲಯದಲ್ಲಿರುವ ವಿಷ್ಣು ಸ್ಮಾರಕದ ಬಳಿ ಪೂಜೆ ಸಲ್ಲಿಸಲಾಯಿತು. ಮೈಸೂರು ತಾಲೂಕಿನ ಹಾಲಾಳು ಗ್ರಾಮದಲ್ಲಿರುವ ವಿಷ್ಣುವರ್ಧನ್ ಸ್ಮಾರಕ ಭೂಮಿಯಲ್ಲಿ ವಿಷ್ಣುವರ್ಧನ್ ಪತ್ನಿ ಭಾರತಿ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಸೇರಿದಂತೆ ಅಭಿಮಾನಿಗಳು ಪೂಜೆಯನ್ನು ನೆರವೇರಿಸಿದ್ರು. ನೆಚ್ಚಿನ ನಟನ ಫೋಟೋಗೆ ಹಾರ ತುರಾಯಿಗಳನ್ನು ಹಾಕಿ ಸ್ಮರಿಸಿದ್ರು. ಬನ್ನಿ ಮೇಡಮ್ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು 12ನೇ ವರ್ಷದ ಪುಣ್ಯ ಸ್ಮರಣೆ. ತಾವೆಲ್ಲರೂ ನೋಡ್ತಿರೋ ಹಾಗೆ ಈಗ ಕಟ್ಟಡದ ನಮ್ಮ ಸ್ಮಾರಕದ ಒಂದು 50-60% ಕೆಲಸ ಆಗಿದೆ. ಬರೋ ಸೆಪ್ಟೆಂಬರ್ವರೆಗೂ ಅದು ಸಂಪೂರ್ಣಗೊಳ್ಳುತ್ತೆ ಅನ್ನೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ನಮ್ಮ ಕುಟುಂಬದವರು ಜೊತೆಗೆ ಸರ್ಕಾರದ ಎಲ್ಲ ಅಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದೀವಿ. ಇದು ಆದರೆ ಅದು ನಿಜವಾದ ಒಂದು ರೀತಿಯಲ್ಲಿ ಅಪ್ಪ ಅವ್ರಿಗೆ, ಶಾಸಕ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾರೆ. ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಸರ್, ಯಾವಾಗ ಆಗುತ್ತೆ? ಬರೋ ಸೆಪ್ಟೆಂಬರ್ವರೆಗೂ ಅದು ಆಗುತ್ತೆ. ಬೆಂಬಲ ಸಿಗ್ತಾ ಇದೆ? ಖಂಡಿತವಾಗ್ಲೂ ಸಿಗ್ತಾ ಇದೆ. ಒಂದು ರೀತಿ ಬೇಸರನೂ ಆಗುತ್ತೆ? ಇಲ್ಲ, ಈಗೇನು ಸಮಸ್ಯೆ ಇಲ್ಲ. ಈಗ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ. ಇಲ್ಲೆಲ್ಲವೂ ಆಗ್ತಾ ಇದೆ. ತಾವೇ ನೋಡ್ತಾ ಇದ್ರಲ್ಲ, ಕೆಲಸ ನಡೀತಾನೆ ಇದೆ. ಹಾಗೆ ಬರೋ ಸೆಪ್ಟೆಂಬರ್ವರೆಗೂ ಇದು ಸಂಪೂರ್ಣಗೊಳ್ಳುತ್ತೆ. ಏನೆಲ್ಲ ವಿಶೇಷತೆ ಇರುತ್ತೆ ಸರ್ ಇದರಲ್ಲಿ? ಒಂದು ಫೋಟೋ ಗ್ಯಾಲರಿ ಇರುತ್ತೆ. ಅಲ್ಲಿ ಅಪ್ಪ ಅವರ ಛಾಯಾಚಿತ್ರಗಳು ಇರ್ತವೆ. ಸುಮಾರು 700ಕ್ಕೂ ಹೆಚ್ಚು ಛಾಯಾಚಿತ್ರಗಳು ಅವ್ರದ್ದು ನಮ್ಮ ಹತ್ರ ಇವೆ. ಫ್ರೇಮ್ ಹಾಕಿಸಿ ಇಟ್ಟಿದ್ದೀವಿ. ಅದನ್ನು ಅದು ಹಾಕೋದಕ್ಕೆ ಒಂದು ಅವಕಾಶ ಇರುತ್ತೆ. ಪುತ್ಥಳಿ ಇರುತ್ತೆ. ನಂತರ ಅಪ್ಪ ಅವ್ರದ್ದು ವಿಭೂತಿ ನಮ್ಮ ಹತ್ರ ಇದೆ, ಒಂದು ಕಲಶದಲ್ಲಿ ಇಟ್ಟಿದ್ದೀವಿ. ಅದರ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಹಿಂದೆ ಒಂದು ಆಡಿಟೋರಿಯಂ ಕೂಡ ಬರುತ್ತೆ. ಅಲ್ಲಿ ನಾಟಕೋತ್ಸವ, ಚಿತ್ರೋತ್ಸವಗಳನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಶಿಬಿರಗಳನ್ನು ಮಾಡೋದಕ್ಕೆ, ಸಿನಿಮಾಗೆ ಅಥವಾ ರಂಗಭೂಮಿಗೆ ಸಂಬಂಧಪಟ್ಟಿರೋ ಹಾಗೆ ಶಿಬಿರಗಳನ್ನು ಮಾಡೋದಕ್ಕೆ ಕೊಠಡಿಗಳು ಇರ್ತವೆ, ಕ್ಯಾಂಟೀನ್ ಇರುತ್ತೆ. ಇನ್ನೂ ಕೆಲವು ಸರ್ಪ್ರೈಸಸ್ಗಳಿವೆ. ಅದನ್ನು ನಾನು ಈಗಲೇ ಹೇಳಲ್ಲ, ಅದನ್ನು ತಾವು ನೋಡಿ. ಇದು 2.25 ಎಕರೆ ಜಾಗದಲ್ಲಿ ಆಗುತ್ತೆ. ಮಿಕ್ಕಿದ್ದು 3.25 ಎಕರೆ ಜಾಗ ಏನಿದೆ, ಸುಮಾರು 5.25 ಎಕರೆ ಜಾಗ ಇದೆ. ಇನ್ನು 3 ಎಕರೆ ಜಾಗದಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆನಲ್ಲಿ ಏನಿದೆ, ಅದು ಇಡೀ ದಕ್ಷಿಣ ಭಾರತದಲ್ಲಿ ಅದರ ಶಾಖೆ ಇಲ್ಲ. ಅದರ ಶಾಖೆ ಇಲ್ಲ ಆಗಬೇಕು, ಆ ಹೆಸರಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ವಿ. ಅದಾದರೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಆಗುತ್ತೆ. ಕೇಂದ್ರ ಸರ್ಕಾರ ಕಟ್ಟಡ ಕಟ್ಟೋದು ಅದೆಲ್ಲ ಮಾಡುತ್ತೆ. ರಾಜ್ಯ ಸರ್ಕಾರದ್ದು ಜಮೀನು ಜಾಗ ಏನಿದೆ ಅದು ರಾಜ್ಯ ಸರ್ಕಾರದ್ದಿದೆ. ಹಾಗಾಗಿ ಇಬ್ಬರದ್ದು ಜಂಟಿ ಯೋಜನೆ ಆಗಬೇಕು. ಆ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಸೆಪ್ಟೆಂಬರ್ ಆಗುತ್ತೆ ಮುಂದಿನ ವರ್ಷ? ಇಲ್ಲ, ಅದು ಎಲ್ಲ ಅನುಮತಿ ಸಿಗಬೇಕು. ಅದೆಲ್ಲ ಇನ್ನೂ ಓಡಾಡ್ತಾ ಇದ್ದೀವಿ, ಸಾಕಷ್ಟು ಓಡಾಡ್ತಾ ಇದ್ದೀವಿ. ಅದು ಕೇಂದ್ರ ಸರ್ಕಾರದಿಂದ ಆಗಬೇಕು. ಹಾಗಾಗಿ ಅದರದ್ದು ಪ್ರಯತ್ನಗಳೇ ಬೇರೆ. ಅದು ನಡೀತಾ ಇದೆ, ಪ್ರಯತ್ನಗಳು ನಡೀತಾ ಇವೆ. ಇದಂತೂ ಸ್ಮಾರಕ ಅಂತೂ ಈಗ ಈ ಸೆಪ್ಟೆಂಬರ್ವರೆಗೂ ಆಗುತ್ತೆ. ಸರ್, ಈಗ ನೀವು ಹೇಳಿದ್ರೆ ಸಾಕಷ್ಟು ವಿರೋಧಕ್ಕೆ ನಾನು ಅದಕ್ಕೋಸ್ಕರನೇ ಅಂದರೆ ಈ 12 ವರ್ಷಗಳಲ್ಲಿ ಸಾಕಷ್ಟು ವಾದ ವಿವಾದಗಳು, ಗೊಂದಲಗಳು ಸೃಷ್ಟಿ ಆಗಿದ್ದಾವೆ. ನಾವು ಪದೇ ಮಾಧ್ಯಮದ ಮುಖಾಂತರ, ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಇಲ್ಲ ಏನು ಗೊತ್ತಾ, ಈ ಥರದ್ದು ಹೋರಾಟಗಳು ಮಾಡಬೇಕು ಅಂತಂದರೆ ಬಹಿರಂಗವಾಗಿ ಬಂದು ಹೋರಾಟ ಒಂದಿಷ್ಟು ಜನ ನಿಂತ್ಕೋಬೇಕು ಅಂತಂದರೆ ಅದಕ್ಕೆ ಅವಕಾಶನೇ ಇಲ್ಲ. ಒಂದು ಈ ಕರೋನಾದು ಇನ್ನೊಂದು ಅಲೆ ಅಂತ ಒಂದು ಸುದ್ದಿ ಇದೆ. ಎರಡನೇದಾಗಿ ಈಗ ಕರ್ಫ್ಯೂ ಕೂಡ ಇದೆ. ಈ ಥರದ ಒಂದು ವಾತಾವರಣದಲ್ಲಿ ಬಹಿರಂಗವಾಗಿ ಎಲ್ಲರೂ ನಿಂತು ಒಂದೇ ವೇದಿಕೆ ಮೇಲೆ ಕೂತ್ಕೊಂಡು ಹೋರಾಟ ಮಾಡೋ ಅಥವಾ ನಾವು ಇದ್ರ ಪರ ಇದೀವಿ
ಇದ್ದೀವಿ, ಇದರ ವಿರುದ್ಧ ನಾವು ಮಾತಾಡಬೇಕು ಅಂತ ಏನಾದರೂ ಇದ್ದರೆ, ವಿರೋಧವಾಗಿದ್ದೀವಿ, ಇದರ ವಿರೋಧವಾಗಿದ್ದೀವಿ ಅಂತಂದ್ರೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶನೇ ಇಲ್ಲ. ಅದಕ್ಕೇನೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅವರವರುಗಳು ಅದನ್ನು ಹಂಚ್ಕೊಳ್ತಾ ಇದ್ದಾರೆ, ಅವರ ಒಂದು ಅನಿಸಿಕೆಗಳನ್ನು. ಇಲ್ಲ ಅಂತಂದ್ರೆ ನಮ್ಮ ಇಡೀ ಕರ್ನಾಟಕ ಚಿತ್ರರಂಗ ಏನಿದೆ ಅದು ಒಂದೇ. ಅದು ಅಭಿಮಾನಿಗಳ ಜೊತೆಯಲ್ಲಿ, ಕನ್ನಡಾಭಿಮಾನಿಗಳ ಜೊತೆಯಲ್ಲಿ, ಅದು ಕರ್ನಾಟಕದ ಜೊತೆಯಲ್ಲಿ ಯಾವಾಗಲೂ ಒಂದಾಗೇ ಇರುತ್ತೆ. ಅದ್ರ ಜೊತೆಗೆ ಕನ್ನಡ ಚಿತ್ರರಂಗದಕ್ಕೆ ನಾಯಕತ್ವ ಕೊರತೆ ಇದೆ ಮತ್ತು ಸಾಕಷ್ಟು ಚಿತ್ರರಂಗದಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಚರ್ಚೆ ಇದ್ರ ಬಗ್ಗೆ ಶಿವಣ್ಣ ಇದ್ದಾರೆ ಅಂತ ಎಲ್ಲ ಹೇಳ್ತಿದಾರಲ್ಲ. ಶಿವಣ್ಣ ಎಲ್ಲರ ಜೊತೆಗೆ ಇರ್ತೀನಿ ಅಂತ ಹೇಳ್ತಾರೆ. ಅವರು ಸ್ಪಷ್ಟವಾಗಿ ಮಾಹಿತಿ ಕೊಡ್ತಾರೆ, ಹೇಳ್ತಾರೆ. ಅದು ಒಂದು ವಾಣಿಜ್ಯ ಮಂಡಳಿ ಅಥವಾ ಕಲಾವಿದರ ಸಂಘ ಅದನ್ನು ನಿರ್ಣಯ ತಗೋಬೇಕು, ಅವರನ್ನು ಕೇಳಿಕೊಂಡು ಅವರನ್ನು ನಿರ್ಣಯ ತಗೋಬೇಕು. ಯಾಕಂದರೆ ಅವರು ತುಂಬ ಹಿರಿಯ ಕಲಾವಿದರು, ಅವರು ನಾಯಕತ್ವವನ್ನು ವಹಿಸ್ಕೊಂಡ್ರೆ ನಮ್ಗೆ ಸಂತೋಷನೇ, ಭಾಳ ಸಂತೋಷ. ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ನಾವು ಸಾಕಷ್ಟು ಬಾರಿ ನಾವು ನಂದಿನಿ ತುಪ್ಪ ಕಲಬೆರಕೆ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಧರಣಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಡೈರಿಗಳಲ್ಲಿ ಕಚ್ಚಾ ಹಾಲು ಮಾರಾಟಕ್ಕೆ ನಿರ್ಬಂಧ ವಿಧಿಸಿರುವುದಕ್ಕೆ ಖಂಡನೆ ವ್ಯಕ್ತಪಡಿಸಿದರು. ನಂದಿನಿ ತುಪ್ಪ ಕಲಬೆರಕೆ ಪ್ರಕರಣದಲ್ಲಿ ಕೆಎಂಎಫ್ನ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗಿಯಾಗಿರುವ ಸಂಶಯವಿದೆ. ಹಾಗಾಗಿ ಕೆಎಂಎಫ್ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು. ಡೈರಿಗಳಲ್ಲಿ ಕಚ್ಚಾ ಹಾಲು ಮಾರಾಟಕ್ಕೆ ವಿಧಿಸಿರುವಂತಹ ನಿರ್ಬಂಧವನ್ನ ತೆರವುಗೊಳಿಸಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಆರಂಭಿಸುತ್ತೇವೆ ಅಂತ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಎಚ್ಚರಿಕೆಯನ್ನ ನೀಡಿದರು. ಇನ್ನು ಮೈಸೂರು ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ್ದ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪಕ್ಕದ ಜಿಲ್ಲೆಯ ಮಂಡ್ಯದಲ್ಲಿ ಹಾಲು ನೀರು ಬೆರೆಸಿ ಹಗರಣ ಆಗಿದೆ. 74 ಕೋಟಿ ಅಲ್ಲಿನ ಡೈರಿಯಿಂದ ಹಗರಣ ಆಗಿದೆ. ಇವತ್ತು ಮೈಸೂರಿನಲ್ಲಿ ನಂದಿನಿ ತುಪ್ಪ, ನಂದಿನಿ ಪ್ರಾಡಕ್ಟ್ಗಳಿಗೆ ಭಾಳ ದೇಶಾದ್ಯಂತ ನಮಕಾರಣವಾಗಿದೆ. ಸಿನಿಮಾ ಚಲನಚಿತ್ರ ನಟರುಗಳ ಕೈಲಿ ಅದನ್ನ ಜಾಹೀರಾತನ್ನು ಗೊಳಿಸ್ತಾರೆ. ಆದರೆ ಇಲ್ಲಿ ಹೊಸಹುಂಡಿಯಲ್ಲಿ ನಡೆದಂಥ ಕಲಬೆರಕೆ ಆ ವಿಶ್ವಾಸಕ್ಕೆ ಧಕ್ಕೆ ತಂದಿದೆ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಸರ್ಕಾರವೇ ಹೊಣೆ ಮತ್ತು KMFನ ಆಡಳಿತ ಮಂಡಳಿನೇ ಹೊಣೆ. ಅವ್ರು ಸರಿಯಾಗಿದ್ರೆ ಹಿಂಗೆ ಆಗ್ತಿರ್ತಿಲ್ಲ. ಇವತ್ತು ದಂಧೆಕೋರರು ಸಿಕ್ಕಿರ್ಬೋದು, ಅವ್ರ ಮೇಲೆ ಪ್ರಕರಣ ಆಗಿರ್ಬೋದು. ದಂಧೆಕೋರ ಜೊತೆಗೆ ಆಡಳಿತ ಮಂಡಳಿಗೆ ಕೆಲವರು ಕೂಡ ಶಾಮೀಲಾಗಿರ್ಬೋದು, ಅಧಿಕಾರಿಗಳು ಕೂಡ ಶಾಮೀಲಾಗಿರುವಂಥ ಸಂಶಯಗಳಿದ್ದಾವೆ. ಅದಕ್ಕೆ ಸಮಗ್ರ ತನಿಖೆ ಆಗಬೇಕು. ಸಮಗ್ರ ತನಿಖೆಯಾಗಿ ಬರೀ ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಆಗೋದಲ್ಲ, ಯಾರು ಕಾರಣರಾಗಿದ್ದೋ ಅಂತ ಅವ್ರು ಸಾರ್ವಜನಿಕರಿಗೆ ಗೊತ್ತಾಗಬೇಕಾದ್ದು. ಯಾಕಂದರೆ ಇದು ರೈತ ಉತ್ಪಾದಕ ಸಂಸ್ಥೆಯಿಂದ ರೂಪುಗೊಂಡಿರೋಂಥದ್ದು. ಡೈರಿ ಎನ್ನುವುದು ಕೋಟ್ಯಾಂತರ ಜನರ, ಲಕ್ಷಾಂತರ ಜನರ ಜೀವನಾಡಿ. ಒಂದು ಕಡೆ ಇಲ್ಲಿ ವಿಶ್ವಾಸದ ಧಕ್ಕೆ ಬಂದರೆ ಅಲ್ಲಿ ನಮ್ಗೆ ಹೊರತ ಬೀಳುತ್ತೆ, ಯಾರಿಗೆ ಉತ್ಪಾದಕರಿಗೆ ಹೊರತ ಬೀಳುತ್ತೆ ಮತ್ತು ಗ್ರಾಹಕರು ನಂಬಿಕೆ ಕಳ್ಕೊಬಿಡ್ತಾರೆ. ಅದರಿಂದನೂ ಕೂಡ ಈ ಥರ ನಮ್ಮ ಸಹಕಾರ ಸಂಘದಲ್ಲಿ ರೂಪುಗೊಂಡಿರುವಂಥ ಸಂಸ್ಥೆ ವಿಶ್ವಾಸದ ಧಕ್ಕೆ ಆತಂದರೆ ಖಾಸಗಿಯವರು ಸುಲಭವಾಗಿ ಈಜಿಗೆ ಬರ್ತಾರೆ. ಅದಕ್ಕೆ ಖಾಸಗಿಯವರು ಕೂಡ ಇದು ಇನ್ವಾಲ್ವ್ ಇರ್ಬೋದು. ತಮ್ಮ ಪ್ರಾಡಕ್ಟ್ಗಳನ್ನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಖಾಸಗಿಯವರು ಕೂಡ ತಂತ್ರ ಇರ್ಬೋದು. ಯಾಕಂದರೆ ಸರ್ಕಾರಿ ಸಂಸ್ಥೆಗಳನ್ನು ಅಥವಾ ಸಹಕಾರಿ ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನು ಕುಗ್ಗಿಸಿ ನಾವು ಪ್ರಮುಖವಾಗಿ ಒಳ್ಳೆಯ ಉತ್ಕೃಷ್ಟ ಗುಣ ಕೊಡ್ತೀವಿ ಅಂತ ಖಾಸಗಿಯವರು ಒಂದು ಹುನ್ನಾರ ನಡೆಸಿ ಮುಂದಕ್ಕೆ ಬರ್ತಾರೆ. ಇದು ಇತ್ತೀಚಿನ ನೀತಿಗಳು. ಅದರಿಂದ ಸುಲಭವಾಗಿ ಸರ್ಕಾರ ಇದನ್ನ ತಗೊಂಬಾರ್ದು, ಗಂಭೀರವಾಗಿ ಸ್ವೀಕರಿಸಬೇಕು ಮತ್ತು ತಪ್ಪಿತಸ್ಥರು ಯಾರೇ ಆದರೂ ಆಗಬೇಕು. ಅದರಲ್ಲಿ ಯಾರು KMF ಆಡಳಿತ ಮಂಡಳಿ ಅಧಿಕಾರಿಗಳು ಸ್ವಾಮಿಯವರು ಅವ್ರು ಕಾಯಮಾಗಿ ಡಿಸ್ಮಿಸ್ ಆಗಬೇಕು ಅಧಿಕಾರಿಗಳು. ಈ ಥರ ಒತ್ತಾಯ ಮಾಡ್ತಿದ್ದೀವಿ. ಇವತ್ತು ನಾವು ಗಮನ ಸೆಳೆಯುವಂಥ ಪ್ರತಿಭಟನೆ ನಾವು ಒಂದು ವಾರ ಕಾದು ನೋಡ್ತೀವಿ. ಅವ್ರು ಏನೋ ಸರ್ಕಾರ ತಗೊಳ್ಳಿದರೆ ಈ ತೀವ್ರವಾಗಿ ತಳಮಟ್ಟದಿಂದ ಹಳ್ಳಿ ಹಾಲು ಉತ್ಪಾದಕರಿಂದ, ಸಹಕಾರ ಸಂಘಗಳಿಂದ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿ. ರಾಷ್ಟ್ರಕವಿ ಕುವೆಂಪುರವರ 118ನೇ ಜಯಂತ್ಯೋತ್ಸವದ ಅಂಗವಾಗಿ ಪ್ರಸ್ತುತದಲ್ಲಿ ಕುವೆಂಪು ಚಿಂತನೆ ಹಾಗೂ ವಿಶ್ವಮಾನವ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಹಾಗೂ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಗಳ ಸಂಯುಕ್ತ ಆಶ್ರಯದಲ್ಲಿ ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಡಿಕೆರೆ ಗೋಪಾಲ್, ಹಿರಿಯ ಸಮಾಜ ಸೇವಕ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ, ಲೇಖಕ ಅಂಕಣಕಾರ ಡಾ
ಡಾಕ್ಟರ್ ಅಮ್ಮಸಂದ್ರ ಸುರೇಶ್, ಮಳವಳ್ಳಿ ಮೂಲದ ಪ್ರಗತಿಪರ ರೈತ ಎಂ ಮಹೇಂದ್ರ, ಹಿರಿಯ ಸುಗಮ ಸಂಗೀತಗಾರ ಎಚ್.ಕೆ. ಚಂದ್ರಹಾಸ, ಸಮಾಜ ಸೇವಕ ಎಂ ಬಾಬು ನಾಯಕರವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದನೆ ಸಲ್ಲಿಸಲಾಯಿತು. ಬಣಗಳ ನಡುವೆ ಕಚ್ಚಾಟ ತೀವ್ರಗೊಂಡಂತಹ ಪರಿಣಾಮ ಮೈಸೂರಿನ ಮಾತೃಮಂಡಳಿ ವೃತ್ತ ನೆಲಸಮಗೊಂಡಿದೆ. ಜೆಸಿಬಿ ಯಂತ್ರದ ಮೂಲಕ ವೃತ್ತ ನೆಲಸಮಗೊಂಡಿದ್ದು, ಡಿಸಿಪಿ ಪ್ರದೀಪ್ ಗುಂಟಿ ಸಮ್ಮುಖದಲ್ಲಿ ಮಾತೃಮಂಡಳಿ ವೃತ್ತ ತೆರವು ಕಾರ್ಯಾಚರಣೆ ನಡೆದಿದೆ. ಇದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತ ಹಾಗೂ ಕುವೆಂಪು ವೃತ್ತ ಅಂತ ಎರಡು ಬಣಗಳ ನಡುವೆ ಕಿತ್ತಾಟ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಈ ವೃತ್ತವನ್ನ ನೆಲಸಮ ಮಾಡಲಾಗಿದೆ. ವೃತ್ತ ತೆರವು ಖಂಡಿಸಿ ತಡೆಯಲು ಆಗಮಿಸಿದ ಕೆಲ ಮುಖಂಡರನ್ನ ಪೊಲೀಸರು ಬಂಧಿಸಿದ್ದು, ಪೊಲೀಸರ ಸರ್ಪಗಾವಲಿನಲ್ಲಿ ಮಾತೃಮಂಡಳಿ ವೃತ್ತ ತೆರವು ಕಾರ್ಯಾಚರಣೆ ನಡೆದಿದೆ. ಮೇಕೆದಾಟು ಪಾದಯಾತ್ರೆ ಪೂರ್ವಭಾವಿ ಸಭೆಗೆ 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ತಮ್ಮ ನಿವಾಸದಲ್ಲಿ ಇಂದು ಈ ವಿಚಾರವಾಗಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ವರುಣ, ಚಾಮುಂಡೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿದ ಶಾಸಕರು, ಮೈಸೂರಿನ ಗನ್ ಹೌಸ್ ಬಳಿ ಇರುವಂತಹ ಬಸವೇಶ್ವರ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಭೆಯನ್ನ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಮೈಸೂರು ಜಿಲ್ಲೆಯಲ್ಲಿರೋ ಬೇರೆ ಬೇರೆ ಕ್ಷೇತ್ರಗಳಲ್ಲಾದ್ರೆ ಅವೆಲ್ಲ ದೂರ ಇದೆ. ನಮ್ಮ ಮೈಸೂರು ನಗರಕ್ಕೆ ಹತ್ತಿರ ಇರುವಂತಂದ್ರೆ ವರುಣ, ಚಾಮುಂಡೇಶ್ವರಿ, ಶ್ರೀನರಸೀಪುರ ಮತ್ತೆ ನಂಜನಗೂಡು ಕ್ಷೇತ್ರಗಳು. ಹಾಗಾಗಿ ಈ 4 ಕ್ಷೇತ್ರಗಳಲ್ಲಿ ಹೆಚ್ಚು ಜನನ ಕರ್ಕೊಂಡು ಬರ್ಬೇಕಾಗಿದೆ. ಬೇರೆ ಎಲ್ಲಾ ಕ್ಷೇತ್ರ ಸೇರಿಸಿ ಸುಮಾರು ಅವರು 1,000-1,500 ಜನ ಅಷ್ಟೇ ಬರ್ತಾರೆ. ಹಾಗಾಗಿ ಈ 3,500-4,000 ಜನ ಈ 4 ಕ್ಷೇತ್ರಗಳಿಂದಲೇ ಬರಬೇಕಾಗಿದೆ. ಈಗಾಗಲೇ ಶ್ರೀನರಸೀಪುರ ಮತ್ತೆ ನಂಜನಗೂಡು ಕ್ಷೇತ್ರದ ಸಭೆಗಳನ್ನ ಮಾಡಿದರೆ ಬೋಸೋರು ಮತ್ತೆ ಎಚ್.ಸಿ. ಮಾದೇವಪ್ಪ ಅವರು. ನಮ್ಮ ವರುಣ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸುಮಾರು ಏನಿಲ್ಲ ಅಂತಂದ್ರು 1,500-2,000 ಜನ ಕರ್ಕೊಂಡು ಬರಬೇಕಾಗಿದೆ. ಹಾಗಾಗಿ ಆ ಜವಾಬ್ದಾರಿಯನ್ನ ನಮ್ಮ ಎಲ್ಲೂ ಕ್ಷೇತ್ರದ ನಾಯಕರುಗಳು ಏನಿದ್ದಾರೆ, ಬ್ಲಾಕ್ ಅಧ್ಯಕ್ಷರು ಏನಿದ್ದಾರೆ, ಮತ್ತೆ ಕಾರ್ಯಕರ್ತರಿಂದ ಅದನ್ನು ತಗೋಬೇಕು. ಹೆಚ್ಚು ಜನನ ನಿಮ್ಮ ಊರುಗಳಿಂದ, ಪಂಚಾಯತ್ಗಳಿಂದ ಕಳಿಸ್ಕೊಳ್ಳುವಂಥ ಕೆಲಸ ನೀವು ಮಾಡಬೇಕು. ನಾವು ಅದಕ್ಕೆ ಏನು ಸೌಕರ್ಯವನ್ನು ಕಲ್ಪಿಸ್ಕೊಂಡು ಅಷ್ಟು ಸೌಕರ್ಯವನ್ನು ಕಲ್ಪಿಸ್ಕೊಡ್ತೇವೆ. ಬಸ್ಗಳಾಗಲಿ, ಟೆಂಪೋಗಳಾಗಲಿ, ಏನು ಹೇಳ್ತೀರೋ ಅದನ್ನ ಕಳಿಸ್ಕೊಡ್ತೇವೆ. ನಮ್ಮ ಕ್ಷೇತ್ರಗಳಿಂದ ಹೆಚ್ಚು ಜನ ಅವತ್ತಿನ ದಿವಸ ಸಭೆಯಲ್ಲಿ ಕೂತಿರ್ಬೇಕು. ಅದನ್ನು ಆ ರೀತಿ ಆಗೋಗಿ ಅದನ್ನ ಮಾಡಬೇಕು ಅಂತ ಎಲ್ಲರೂ ಸೌಕರ್ಯ ಕೂಡ ಮಾಡ್ತೀವಿ ಅಂತ ಹೇಳಿದಾಗ ನಾವು ಹೆಚ್ಚಿನ ಜನ ಸಿಗಲು ಸಾಮೂಹಿಕವಾಗಿ ತಮ್ಮ ಹತ್ರ ಬರ್ತೀವಿ. ನಾವು ಯಾಕಾಗಲೇ ಈಗ ನಾವು ದೂರ ಹಾಕಿದ್ವಿ 31 ಪಾದಯಾತ್ರೆ ಮಾಡಿ ರಾಜ್ಯದ ಕೂಡ ಆಧಾರ್ ರಾಜ್ಯದಲ್ಲಿ ಎಂಇಎಸ್ ನಿಷೇಧಿಸುವಂತೆ ಆಗ್ರಹಿಸಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಹಾಗೂ ಕನ್ನಡಪರ ಸಂಘಟನೆಗಳು ಡಿಸೆಂಬರ್ 31ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಈ ಬಂದ್ಗೆ ಮೈಸೂರು ಹೋಟೆಲ್ ಮಾಲೀಕರ ಸಂಘವು ಬಲ ನೀಡುವುದಿಲ್ಲ ಅಂತ ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಅತಿಥಿ ದೇವೋ ಭವ ಊಟೋಪಚಾರದ ಉದ್ಯಮ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುತ್ತೆ. ಆಸ್ಪತ್ರೆ ಇದ್ದ ಹಾಗೆ ಹೋಟೆಲ್ ಸಹ ಅದೇ ರೀತಿ ಆಗುತ್ತೆ. ಬಂದ್ನಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಅಪಾರವಾದ ನಷ್ಟವಾಗುವುದು ಮಾತ್ರವಲ್ಲದೆ ಜನಜೀವನವು ಅಸ್ತವ್ಯಸ್ತವಾಗಲಿದೆ.
ಹೇಳಿದೆ. ಪ್ರವಾಸಿಗ ಜನರ ಹಾಗೂ ಉದ್ಯಮಿಗಳ ಹಿತದೃಷ್ಟಿಯಿಂದ ನಾವು ಈ ಬಂದನ್ನ ಬೆಂಬಲಿಸ್ತಾ ಇಲ್ಲ. ಕನ್ನಡಪರ ಹೋರಾಟಕ್ಕೆ ಹಾಗೂ ಈ ನಾಡಿನ ಗಡಿ, ಜಲ, ನೆಲ, ಭಾಷೆ, ಸಂಸ್ಕೃತಿಗೆ ನಮ್ಮ ಪೂರ್ಣ ಬೆಂಬಲ ಇದ್ದೇ ಇರುತ್ತೆ ಅಂತ ತಿಳಿಸಿದ್ದಾರೆ. ನಾಳಿನ ಕರ್ನಾಟಕ ಬಂದ್ಗೆ ಮೈಸೂರು ಹೋಟೆಲ್ ಮಾಲೀಕರ ಸಂಘದಿಂದ ಬೆಂಬಲ ಇಲ್ಲ. ಕಾರಣ ಅಷ್ಟೇ, ಈ ನಾಡಿನ ಗಡಿ, ಜಲ, ನೆಲ, ಸಂಸ್ಕೃತಿ, ಭಾಷೆಗೆ ಸದಾ ಹೋಟ್ಲು ಮಾಲೀಕರ ಸಂಘದ ಸದಸ್ಯರು ಮತ್ತು ಮೈಸೂರು ಜನತೆ ಒಂದೆಜ್ಜೆ ಮುಂದೆ ಇರ್ತೀವಿ. ಆದರೆ ನೈತಿಕ ಬೆಂಬಲ ಕೊಡ್ತೀವಿ. ಸಂಪೂರ್ಣವಾಗಿ ಮುಚ್ಚಿ ನಮ್ಮ ವ್ಯಾಪಾರ ನಾವು ನಷ್ಟ ಮಾಡಿಕೊಂಡು ಬಂದ್ಗೆ ನಾವು ಸಹಕರಿಸೋದಿಲ್ಲ, ಬಂದ್ಗೆ ನಾವು ಬೆಂಬಲನೂ ನೀಡೋದಿಲ್ಲ. ಅದರಲ್ಲೂ ಅಗತ್ಯ ವಸ್ತುಗಳ ಅಡಿಯಲ್ಲಿ ಹೋಟ್ಲು ಉದ್ಯಮ ಬರುತ್ತೆ. ಇದು ನಮ್ಮದು ಅತಿಥಿ ದೇವೋಭವ ಉದ್ಯಮ. ನಮ್ಮ ಉದ್ಯಮ ಯಾವುದೇ ಕಾರಣಕ್ಕೆ ಮುಚ್ಚಿಬಿಟ್ಟು ಈ ರೀತಿ ವಿವಿಧ ಸಂಘಟನೆಗಳು ಕರೆದಿರೋಂಥ ಬಂದ್ಗೆ ಬೆಂಬಲ ನೀಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟಪಡಿಸಿದ್ದೀವಿ ಈಗಾಗಲೇ. ಚಾಮರಾಜನಗರದ ನಗರಸಭೆಯ 6ನೇ ವಾರ್ಡ್ನ ಉಪಚುನಾವಣೆಯಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಜಯಗಳಿಸುವ ಮೂಲಕ ತಮ್ಮ ವಾರ್ಡ್ ಅನ್ನು ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದೆ. ಇದೇ ತಿಂಗಳ 27ರಂದು ನಡೆದ ಉಪಚುನಾವಣೆಯಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಪಾಷಾ ರವರು 651 ಮತಗಳನ್ನು ಗಳಿಸುವ ಮೂಲಕ ಭರ್ಜರಿ ಜಯ ಗಳಿಸಿದ್ರು. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಪಾಷಾ ರವರು ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ಆತಿಕ್ ರವರ ವಿರುದ್ಧ 252 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ನರಸೀಪುರ ಅಬಕಾರಿ ಇಲಾಖೆ ಅಧಿಕಾರಿಗಳು ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಮದ್ಯವನ್ನ ನಾಶಪಡಿಸಿದ್ದಾರೆ. ನರಸೀಪುರ ವ್ಯಾಪ್ತಿಯಲ್ಲಿ 199 ಪ್ರಕರಣಗಳಲ್ಲಿ 239 ಲೀಟರ್ ಮದ್ಯವನ್ನ ವಶಪಡಿಸಿಕೊಳ್ಳಲಾಗಿತ್ತು. ಇದೀಗ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡು ಇರಿಸಲಾಗಿದ್ದಂತಹ ಮದ್ಯವನ್ನ ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಾಶಪಡಿಸಿದ್ದಾರೆ. ನಂಜನಗೂಡು ಅಬಕಾರಿ ಉಪ ಅಧೀಕ್ಷಕ ವಿಕ್ರಮ್ ನೇತೃತ್ವದಲ್ಲಿ ಮದ್ಯವನ್ನ ನಾಶಪಡಿಸಲಾಗಿದ್ದು, ಈ ವೇಳೆ ನರಸೀಪುರ ಅಬಕಾರಿ ವಲಯ ನಿರೀಕ್ಷಕ ರಾಜೇಶ್, ಶಿವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಂಪನಿ ಸಹಕಾರ ಸಂಘದಲ್ಲಿ ಲಕ್ಷಾಂತರ ಹಣ ದುರುಪಯೋಗ ಆರೋಪ ಕೇಳಿಬಂದಿದ್ದು, ಸಂಘದ ವಾರ್ಷಿಕ ಸಭೆಯಲ್ಲಿ ಸದಸ್ಯರೇ ಭ್ರಷ್ಟಾಚಾರ ಹಗರಣ ಬಯಲು ಮಾಡಿದ್ದಾರೆ. ಸದಸ್ಯರು ಕೇಳುವ ಒಂದೊಂದು ಪ್ರಶ್ನೆಗೂ ಆಡಳಿತ ಮಂಡಳಿ ಉತ್ತರವನ್ನ ನೀಡಿಲ್ಲ. ದಾಖಲೆಗಳ ಸಮೇತ ಭ್ರಷ್ಟಾಚಾರ ಬಯಲು ಮಾಡಿದ ಸದಸ್ಯರು ಸಿಇಒ ಹಾಗೂ ಅಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಆಡಳಿತ ಮಂಡಳಿ ಹಾಗೂ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಸದಸ್ಯರ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ನೀಡದ ಆಡಳಿತ ಮಂಡಳಿ ಸಭೆಯನ್ನ ರದ್ದುಗೊಳಿಸಿದ್ದಾರೆ. ನಂಜನಗೂಡು ತಾಲೂಕಿನ ಉಲಹಳ್ಳಿ ಗ್ರಾಮದ ಸೋಮೇಶ್ವರ ದೇವಾಲಯದ ಸಭಾಂಗಣದಲ್ಲಿ ವಾರ್ಷಿಕ ಮಹಾಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಂಪನಿಯಲ್ಲಿ ಇರಬೇಕಾದ 1 ಕೋಟಿ ಹಣದಲ್ಲಿ ಇದೀಗ ಕೇವಲ 8 ಲಕ್ಷ ಹಣ ಮಾತ್ರ ಉಳಿದಿದೆ. ಸದಸ್ಯರು ಹೀಗಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಸಭೆಯನ್ನ ರದ್ದುಗೊಳಿಸಲಾಗಿದ್ದು, ಸದಸ್ಯರ ಆರೋಪಕ್ಕೆ ಆಡಳಿತ ಮಂಡಳಿ ಇನ್ನಷ್ಟೇ ಉತ್ತರವನ್ನ ನೀಡಬೇಕಿದೆ.
ಪಕ್ಷ ಇಲ್ಲ, ರಾಜಿ ಕೊಡೋದಿಲ್ಲ, ದುಡ್ಡ ಮಾಡೋದಿಲ್ಲ. ಮತ್ತೆ ಇದ್ರ ಬಗ್ಗೆ ಜಂಟಿ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಪೂರ್ಣ ದಾಖಲಾತಿ ಎಲ್ಲ ಪರಿಶೀಲನೆ ಮಾಡಿ ಇದನ್ನ ಮಾಡೋದಕ್ಕೆ ನಿಮ್ಗೆ ಕರೆಸಿ ಮೀಟಿಂಗ್ ಎಲ್ಲ ಮಾಡಿ ವರದಿ ಎಲ್ಲ ರೆಡಿ ಮಾಡಿರ್ತೀವಿ. ರೈತರು, ನಾನು ನಂಜನಗೂಡು ತೋಟಗಾರಿಕೆ ರೈತ ಉತ್ಪಾದಕ ಕಂಪನಿಯ ಒಬ್ಬ ಸದಸ್ಯ. ಇವತ್ತು ಒಂದು ಈ ಸಂಘದ ವಾರ್ಷಿಕ ಮಹಾಸಭೆಯನ್ನು ಕರೆದಿದ್ದು ಇದು ಸುಮಾರು 5 ವರ್ಷಗಳಿಂದ ಪ್ರಾರಂಭವಾಗಿ 5 ವರ್ಷದಲ್ಲೂ ಸಹ ಯಾವುದೇ ಒಂದು ವಾರ್ಷಿಕ ಮಹಾಸಭೆಯನ್ನು ಕರೆದಿಲ್ಲ. ನಾವು ಇದ್ರ ಬಗ್ಗೆ ನಾವು SIDH ಮತ್ತು DD ಅವರು ಇದೆಲ್ಲರಿಗೂ ನಾವು ಪತ್ರವನ್ನು ಬರೆದು ಅವ್ರ ಗಮನಕ್ಕೆ ತಂದು ಇವತ್ತು ಒಂದು ಫೋರ್ಸ್ಫುಲ್ ಆಗಿ ಅವರು ಒತ್ತಾಯಪೂರ್ವಕವಾಗಿ ನಾವು ಇವತ್ತು ಈ ಸಭೆಯನ್ನು ತಂದು ಕರೆದರೆ ಈ ಒಂದು ಸಂಘಕ್ಕೆ ಸುಮಾರು ಸರ್ಕಾರದಲ್ಲಿ 70 ಲಕ್ಷ ರೂಪಾಯಿ ಸಹಾಯಧನ, ರೈತರ ವಂತಿಗೆ 10 ಲಕ್ಷ ರೂಪಾಯಿ ಮತ್ತು ಸರ್ಕಾರದ ಸಾಲ 15 ಲಕ್ಷ ರೂಪಾಯಿ ಇಷ್ಟೆಲ್ಲ ದುಡ್ಡೆಲ್ಲ ಬಂದಿದ್ದೀವಿ. ಇವತ್ತು ಸಂಪೂರ್ಣವಾಗಿ ನಾವು ಆಡಿಟ್ ಮಾಡಿದ್ದು ನಾವು ನೋಡಿದಾಗ ಪ್ರತಿ ವರ್ಷ 5 ಲಕ್ಷ, 10 ಲಕ್ಷ, 8 ಲಕ್ಷ, 9 ಲಕ್ಷ ಅಂತ ಜಾಸ್ತಿ ವರ್ಷಕೊಂಡು ಇವತ್ತು ಎಲ್ಲ ದುಡ್ಡು ಇದು ಒಂದು ಹತ್ರ ಒಂದು ಕೋಟಿ ಎಫೆಕ್ಟ್ ಬಂದಿರೋದ್ರಲ್ಲಿ ಕೇವಲ 8 ಲಕ್ಷ ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೇಳಿದ್ರೆ ಯಾವುದೇ ಅಧಿಕಾರಿ ಆಗಲಿ ಅಥವಾ ಯಾವುದೇ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಆಗಲಿ ಯಾರೋ ಮತ್ತು ಅಧಿಕಾರಿಗಳಾಗಲಿ ಇವರು ಯಾರೋ ಸಹ ಸಮರ್ಪಕ ಉತ್ತರವನ್ನು ನೀಡಿದ್ದಾರೆ. ಅದು ಲಾಸ್ ಆಗಿದೆ, ಕಂಪ್ನಿ ಲಾಸ್ ಆಗಿದೆ, ಏಕಾಗಿದೆ ಅಂತ ಕೇಳಿದ್ರೆ ಏನು ಕೇಳ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು, ಮತ್ತು ನಾವು DD ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದು, SIDH ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದು, ಮತ್ತು ಕೆಲವು ಈ ಕಂಪ್ನಿಯಿಂದ ಕೆಲವು ದುಡ್ಡನ್ನೇ ಡ್ರಾ ಮಾಡಿದ್ದಾರೆ ಅವರು. SIDH ಕೊಡ್ತೀವಿ ಅಂತ ಹೇಳ್ತಾರೆ, ಯಾಕೆ ಕೊಟ್ಟಿದ್ದಾರೆ ಅಂತ ಸಮರ್ಪಕ ಉತ್ತರನೇ ಕೊಟ್ಟಿಲ್ಲ. ಡಿಸ್ಟ್ರಿಕ್ಟ್ ಆತನ ಆಗಿದೆ ಅಂತ ಹೇಳ್ತಾರೆ, ಅದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಇಲ್ಲ. ಇದು ಸಂಪೂರ್ಣವಾಗಿ ಇದೆಲ್ಲ ಇದು ಮತ್ತು ಈಗ ಹಿಂದಿನ ಸಾಲಿನ CO ಅವರ ಮೂರ್ತಿಯವರು ಮತ್ತು ಈಗಿನ ಒಂದು ಅಧ್ಯಕ್ಷರು ಇವರೆಲ್ಲ ಸೇರಿ ಇದನ್ನ ಒಂದು ದೊಡ್ಡ ಹಗರಣವನ್ನು ಮಾಡಿದ್ದಾರೆ. ಇದರ ತನಿಖೆ ಆಗಬೇಕು ಅಂತ ನಾವು ಇವತ್ತು ಸರ್ ಅವರು ಇನ್ನೊಂದು ತಿಂಗಳಲ್ಲಿ ನಾನು ಇಟ್ಕೊಂಡು CA ಆಡಿಟರ್ ನೇಮಿಸಿ ನಾನು ಇದಕ್ಕೆ ಸಂಬಂಧಪಟ್ಟ ವರದಿನೇ ಕೊಡ್ತೀನಿ. ಇನ್ನೊಂದು ತಿಂಗಳಲ್ಲಿ ನಮಗೆ ಅವಕಾಶ ಕೊಡಬೇಕು. ಇದು ತುಂಬ ದೊಡ್ಡ ಹಗರಣ. ಈಗ ರೈತರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಕೆಲವಾರು ಕಂಪ್ನಿಗಳು ತಂದು ಈಗ ನೆಕ್ಸ್ಟ್ ಮುಂದಿನ ತಿಂಗಳು ಕೇಂದ್ರ ಸರ್ಕಾರದಿಂದ ಈ ಕಂಪ್ನಿಗೆ ಸುಮಾರು ಹತ್ರ ಒಂದು 20 ಲಕ್ಷ ರೂಪಾಯಿ ಅವರಿಗೆ ಮತ್ತೆ ಸಹಾಯಧನ ಬರ್ತಾರೆ. ಅದನ್ನೆಲ್ಲ ತಿನ್ನಬೇಕು ಅನ್ನೋ ಒಂದು ಪ್ಲಾನ್ ಆಗಿ ಒಂದು ವಾರ್ಷಿಕ ಮಹಾಸಭೆಯಿಂದ ಕಡೆಯೆಲ್ಲ ಮಾಡಿ ಅದನ್ನೆಲ್ಲ ಅವರು ತಿನ್ನಬೇಕು ಅನ್ನೋ ಒಂದು ಉದ್ದೇಶಕ್ಕೆ ರೈತರ ಒಟ್ಟಿಯೋ ರೈತರ ಆರ್ಗನೈಸೇಷನ್ ಅದರದ್ದು ಸಭೆ ನಡೀತು, ವಾರ್ಷಿಕ ಸಭೆಯಲ್ಲಿ ನಡೆದು ಆಡಿಟ್ ವರದಿ ಆಧಾರದ ಮೇಲೆ ತೀರ್ಮಾನ ತಗೋಬೇಕಂತ ಏನು ನಿರ್ಧಾರ ಮಾಡ್ತಾರೆ. ಈ ಹಿಂದೆ ಆಗಿರತಕ್ಕಂಥ ಆಡಿಟ್ ವರದಿಗೆ ಯಾರು ನಮ್ಮ ಸದಸ್ಯರುಗಳು ಬೋರ್ಡ್ ಆಫ್ ಡೈರೆಕ್ಟರ್ಸು, ಅಧ್ಯಕ್ಷರು ಮತ್ತು ಎಲ್ಲ ಪ್ರತಿನಿಧಿಗಳು ಸಂಘದಲ್ಲಿದ್ದ ಎಲ್ಲ ರೈತರು ಕೂಡ ಇದಕ್ಕೆ ಒಪ್ಪಿಲ್ಲ. ಏನು ಸರ್ಕಾರದಿಂದ ಬಂದಿದೆ ಚಿತ್ತೋಲೆ CA ಆಡಿಟ್ ಮಾಡಿಸ್ಬೇಕಂತ, ಅದ್ರ ಬಗ್ಗೆ ಜಿಲ್ಲಾ ಪಂಚಾಯತಿಂದ ನಿಯೋಜನೆ ಆಗಿರ್ತಾರಲ್ಲ ಅಂಥ CA ಆಡಿಟ್ ಕಡೆಯಿಂದ ಮಾಡಿಸ್ಬೇಕಂತ ಒಂದು ಭ್ರಷ್ಟಾಚಾರ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಅಂತ ನಾವು ಹೇಳಲಿಕ್ಕೆ ಬರಲ್ಲ, ಅದು ನಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ಆ ನಷ್ಟ ಯಾಕಾಯಿತು, ಅದು ನಿಜವಾಗ್ಲೂ ನಷ್ಟ ಏನೋ ವಹಿವಾಟಿಂದ ನಷ್ಟ ಆಗಿದೆ ಅಥವಾ ಅಲ್ಲಿ ಇದ್ದಂಥವರು ಏನಾದರೂ ದುರ್ಬಳಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಿ ನೋಡಿ ದಾಖಲಾತಿಗಳು ಪರಿಶೀಲನೆ ಮಾಡಿ ನಾವು ನಿರ್ಧಾರ ಕಾಲಾವಕಾಶ ಬೇಕು ಅಂತ ಕೂಡ ಹೇಳಿದ್ವಿ. ಮುಂದಿನ ಆಡಿಟ್ ವರದಿ ಬಂದಮೇಲೆ ಅದಕ್ಕೆ ತೀರ್ಮಾನ ತಗೊಂಡು ಏನು ಎಲ್ಲ ಒಕ್ಕೂಟದ ಸದಸ್ಯರು ಏನು ಹೇಳಿದ್ದಾರೆ, ರೈತರ ಒಕ್ಕೂಟದ ಸದಸ್ಯರು ಅವ್ರೇನು ಕ್ರಮ ವಹಿಸಿ ಅಂತಾರೆ, ಏನು ತೀರ್ಮಾನ ತಗೋತಾರೆ. ರಾಜ್ಯದಲ್ಲಿ ಯಾವ ಪೊಲೀಸ್ ಠಾಣೆಯಲ್ಲೂ ಬಲವಂತ ಮತಾಂತರ ಮೊಕದ್ದಮೆ ನೋಂದಣಿಯಾಗಿಲ್ಲ. ಆದರೂ ಮತಾಂತರ ಕಾಯ್ದೆ ತರುವ ಬಿಜೆಪಿ ಸರ್ಕಾರಕ್ಕೆ ಕಾಳಜಿ ಯಾಕೆ ಅಂತ ಬಹುಜನ ಸಮಾಜ ಪಕ್ಷದ ರಾಜ್ಯ ಅಧ್ಯಕ್ಷ ಎಂ ಕೃಷ್ಣಮೂರ್ತಿ ಪ್ರಶ್ನಿಸಿದ್ದಾರೆ. ಈ ಕುರಿತು ಚಾಮರಾಜನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದಿಂದ ಮತಾಂತರ ಕಾಯ್ದೆ ಜಾರಿ ಮಾಡಲು ನಡೆಸುತ್ತಿರುವ ಹುನ್ನಾರಕ್ಕೆ ನಾವು ಖಂಡಿಸುತ್ತೇವೆ. ನಮ್ಮ ಸಂವಿಧಾನದ ಆರ್ಟಿಕಲ್ 25ರಿಂದ 30ರವರೆಗೂ ಭಾರತದ ಪ್ರತಿ ಪ್ರಜೆಗಳಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ತಮ್ಮ ಸ್ವಯಂ ಇಚ್ಛೆಯ ಯಾವುದಾದರೂ ಧರ್ಮವನ್ನ ತಿರಸ್ಕರಿಸಬಹುದು ಅಥವಾ ಅಳವಡಿಸಿಕೊಳ್ಳಬಹುದು. ಅದರೊಂದಿಗೆ ಒಂದು ಪಕ್ಷ ಏನಾದರೂ ಬಲವಂತವಾಗಿ ಆಮಿಷಗಳನ್ನ ಒಡ್ಡಿ ಮತಾಂತರ ಮಾಡಿದ್ರೆ ಅಂತಹವರ ವಿರುದ್ಧ ಕಾನೂನು ರೀತಿಯ ಸೂಕ್ತ ಕ್ರಮಕ್ಕೆ ಅವಕಾಶವಿದೆ. ಮತಾಂತರ ಕಾಯ್ದೆ ಜಾರಿಗೆ ತರಲು ಹೊರಟಿರುವ ರಾಜ್ಯ ಸ್ವಾರ್ಥ ಸರ್ಕಾರವಾಗಿದೆ ಅಂತ ಕಿಡಿಕಾರಿದ್ರು. ಅದರ ಜೊತೆಗೆ ಈಗಿರ್ತಕ್ಕಂಥ ಕಾಯ್ದೆಗಳಲ್ಲಿ ಒಂದು ವೇಳೆ ಬಲವಂತವಾಗಿ ಅಥವಾ ಆಮಿಷಗಳನ್ನು ಒಡ್ಡಿ ಯಾರಾದರೂ ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಕ್ತವಾದಂಥ ಅವಕಾಶವನ್ನು
ಸಂವಿಧಾನ ಒದಗಿಸಿದೆ. ಇಷ್ಟೆಲ್ಲ ಅವಕಾಶಗಳಿದ್ದಾಗ್ಯೂ ಬಿಜೆಪಿ ಸರ್ಕಾರ ಮತಾಂತರ ನಿಷೇಧ ಕಾಯ್ದೆಯನ್ನು ಯಾಕೆ ತರಲಿಕೊಟ್ಟಿದೆ ಅಂತ ನೋಡೋದಾದ್ರೆ 2019ರಲ್ಲಿ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸಿ ಕಾಂಗ್ರೆಸ್ನ ಸುಮಾರು 14 ಜನ MLAಗಳನ್ನು, JDSನ ಸುಮಾರು 3 MLAಗಳನ್ನು, 2 ಪಕ್ಷೇತರ ಶಾಸಕರನ್ನ, ಮತ್ತೊಬ್ಬ BSP ಶಾಸಕರನ್ನ ಖರೀದಿ ಮಾಡಿ ಮಂತ್ರಿ ಸ್ಥಾನದ ಶಾಸಕ ಹರ್ಷವರ್ಧನ್ ಮುಂದೆಯೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಖಂಡರನ್ನ ಬಿಜೆಪಿ ಕಾರ್ಯಕರ್ತರು ಅಟ್ಟಾಡಿಸಿ ಹಲ್ಲೆ ಮಾಡಿರುವಂತಹ ಘಟನೆ ನಂಜನಗೂಡು ಪಟ್ಟಣದ ಪದವಿ ಪೂರ್ವ ಕಾಲೇಜಿನ ಒಳಾಂಗಣದಲ್ಲಿ ನಡೆದಿದೆ. ಮಾರಾಮಾರಿಯನ್ನ ನೋಡಿ ಕಾಲೇಜು ವಿದ್ಯಾರ್ಥಿನಿಯರು ಮತ್ತು ಉಪನ್ಯಾಸಕರು ಬೆಚ್ಚಿಬಿದ್ದಿದ್ದಾರೆ. ಶಾಸಕ ಹರ್ಷವರ್ಧನ್ ಜೊತೆ ಮಾತನಾಡುತ್ತಿದ್ದ ಹೊರಳವಾಡಿ ಹೊಸೂರು ಗ್ರಾಮದ ರಾಯಣ್ಣ ಬ್ರಿಗೇಡ್ ಮುಖಂಡ ಪುಟ್ಟಸ್ವಾಮಿ ಎಂಬುವರ ಮೇಲೆ ಬಿಜೆಪಿ ನಗರಸಭಾ ಸದಸ್ಯ ಕಪಿಲೇಶ್ ಮತ್ತು ತಂಡದವರಿಂದ ಏಕಾಏಕಿ ಹಲ್ಲೆಯನ್ನು ನಡೆಸಲಾಗಿದೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರ ಹಲ್ಲೆಯಿಂದ ತಪ್ಪಿಸಿಕೊಂಡ ಪುಟ್ಟಸ್ವಾಮಿ ಅವರು ತಕ್ಷಣವೇ ಕಾರು ಹತ್ತಿ ನಾಪತ್ತೆಯಾಗಿದ್ದಾರೆ. ಹಲ್ಲೆ ನಡೆಯಲು ನಿಖರ ಕಾರಣ ಇನ್ನೂ ತಿಳಿದುಕೊಂಡಿಲ್ಲ. ಇನ್ನು ಹಲ್ಲೆ ನಡೆಸುತ್ತಿದ್ದಂತಹ ಕೂಡಲೇ ಶಾಸಕ ಹರ್ಷವರ್ಧನ್ ಅವರು ಕೂಡ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಸಂಘಟನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಯನ್ನ ಧ್ವಂಸಗೊಳಿಸಿರುವುದನ್ನು ವಿರೋಧಿಸಿ ಇಂದು ಕೊಳ್ಳೇಗಾಲ ತಾಲೂಕು ಕುರುಬರ ಸಂಘ, ಹಾಲುಮತ ಸಂಘ, ವಿವಿಧ ಕನ್ನಡಪರ ಸಂಘಟನೆಗಳು ಹಾಗೂ ರಾಯಣ್ಣ ಬ್ರಿಗೇಡ್ನ 100 ಕಾರ್ಯಕರ್ತರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ನಡೆಸಿದರು. ಬಳಿಕ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು ಬೆಳಗಾವಿಯಲ್ಲಿ ರಾಯಣ್ಣನ ಪ್ರತಿಮೆಯನ್ನ ಭಗ್ನಗೊಳಿಸಿರುವ ಎಂಇಎಸ್ ಪುಂಡರನ್ನ ಬಂಧಿಸಿ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಿದರು. ಈ ದಿವಸ ಕೊಳ್ಳೇಗಾಲ ತಾಲೂಕು ಕುರುಬರ ಸಂಘ ಹಾಗೂ ಹಾಲುಮತ ಮಹಾಸಭಾ ಮತ್ತು ಕೊಳ್ಳೇಗಾಲದ ಕನ್ನಡ ಪರ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಕೊಳ್ಳೇಗಾಲ ಪಟ್ಟಣದಲ್ಲಿ ಕ್ರಾಂತಿವೀರ, ದೇಶಪ್ರೇಮಿ, ಅಪ್ರತಿಮ ವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ವಿರೂಪಗೊಳಿಸಿ ನಮ್ಮೆಲ್ಲರ ಎತ್ತ ತಾಯಿ ಕನ್ನಡಾಂಬೆ, ಕನ್ನಡ ಮಾತೆಯ ಬಾವುಟವನ್ನು ಸುಟ್ಟಾಕಿ ಅದೇ ರೀತಿ ಮಹಾನುಭಾವ ಬಸವಣ್ಣನವರ ಪ್ರತಿಮೆಗೆ ಮಸಿಯನ್ನು ಬೆಳೆದಂಥ ಎಂಇಎಸ್ ಪುಂಡರ ವಿರುದ್ಧ, ಎಂಇಎಸ್ ಪೋಖರಿಗಳ ವಿರುದ್ಧ ಎಂಇಎಸ್ನವ್ರನ್ನ ದೇಶದಿಂದ ಗಡೀಪಾರು ಮಾಡಿ ಅವ್ರನ್ನ ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಅದೇ ರೀತಿ ಎಂಇಎಸ್ ಅನ್ನು ನಿಷೇಧ ಮಾಡಬೇಕು ಅಂತ ನಮ್ಮೆಲ್ಲರ ಸಂಘ ಸಂಸ್ಥೆಗಳ ಸಹಕಾರದೊಡನೆ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.